ಕಾಳಿಧ್ವಜ ಕಾಳಗ. ಹೌದು. ಆ ಸಂದರ್ಭದಲ್ಲಿ ಕೈಕಾದೇವಿಯೂ ಕೂಡ ಅವರ ಜೊತೆಯಲ್ಲಿಯೇ ಹೋದವಳು. ಆ ಯುದ್ಧ ಕಾಲದಲ್ಲಿ ದಶರಥನಿಗೆ ಸಹಾಯ ಮಾಡಿದ್ದಕ್ಕಾಗಿ ಅವನು ಕೊಟ್ಟಂತಹ 2 ವರವನ್ನು ನ್ಯಾಸವಾಗಿರಿಸಿಕೊಂಡಳಂತೆ ನಿನ್ನ ತಾಯಿ. ಆ ವರವನ್ನು ಈ ಸಂದರ್ಭದಲ್ಲಿ ಉಪಯೋಗಿಸಿಕೊಂಡವಳಿದ್ದಾಳೆ. ಆ ವರವನ್ನು ಉಪಯೋಗಿಸುವುದಕ್ಕೂ ಇಲ್ಲಿ ಹೀಗಾಗುವುದಕ್ಕೂ ಏನು ಸಂಬಂಧ? ಕಾರಣ ಉಂಟು. ಏನಾಗಿದೆ? ಆ 2 ವರದಲ್ಲಿ ಒಂದು, ನೀನು ಭರತನಿಗೆ ಪಟ್ಟವನ್ನು ಕಟ್ಟಬೇಕು, ಅಯೋಧ್ಯೆಯ ಸಿಂಹಾಸನವನ್ನು ಭರತ ಏರಬೇಕು. ಇನ್ನೊಂದು, ರಾಮಚಂದ್ರಮ 14 ವರ್ಷಗಳ ಕಾಲ ವನವಾಸವನ್ನು ಗೈಯಬೇಕು. ಸ್ವಾಮಿ, ಕೇಳುವುದಕ್ಕೆ ಸಾಧ್ಯ ಇಲ್ಲ, ಕೇಳುವುದಕ್ಕೆ ಸಾಧ್ಯ ಇಲ್ಲ. ಕಂಗಳ ಮೇಲೆ ಹೊರವ ಕಡುವ ಮಾತೆಯ ಕಡಿಮೆ ಎಂದಿಳಿಯ ಸುಮಂತ್ರ ಬೋಧಿಸಿದ. ಪ್ರಜಾಕೋಟಿ ಯಾವ ಕಾಲಕ್ಕೂ ಹೊಗಳಿ ಕೊಂಡಾಡ್ತಾ ಇರುವಂತಹ ನಮ್ಮ ಅಣ್ಣ ರಾಮಚಂದ್ರನಿಗೆ 14 ವರ್ಷ ವನವಾಸ ಕೇಳುವುದಕ್ಕೆ ಸಹಿಸುವುದಕ್ಕೆ ಸಾಧ್ಯ ಇಲ್ಲ. ಪಟ್ಟ ಏರುವುದು ಬಿಡುವುದು ನನ್ನ ಇಷ್ಟ. ಅವನನ್ನು ಕಾಡಿಗಟ್ಟಿದಂತಹ ಆ ರಕ್ಕಸಿ, ಆ ದುಷ್ಟೆ, ಅವಳು ಯಾವ ಕಾಲಕ್ಕೂ ನನಗೆ ತಾಯಿಯಲ್ಲ. ಇದು ನಿಮ್ಮ ಸಮ್ಮುಖದಲ್ಲಿ ಅವಳ ಕಂಠವನ್ನು ಕತ್ತರಿಸದೇ ಇದ್ದು ನಾನು ತಡಿಬೇಕು. ಇಂಥ ಕೀಳುತಿಯು ತರಬಲ್ಲ, ಇಂಥ ಕೀಳುತಿಯು ತರಬಲ್ಲ, ಬುದ್ಧಿ ಕಾಲಗತಿಯ ಮೀರದಲ್ಲ, ಬುದ್ಧಿ ಕಾಲಗತಿಯ ಮೀರದಲ್ಲ. ವಿಧಿಜಾಲದಿವರ ಶಾಸನದ ಅಪ್ಪಳಿಸಿದ, ವಿಧಿಜಾಲ ಇವರ ಶಾಪದಂತೆ ಅಪ್ಪಳಿಸಿದ. ತಾಳಯ್ಯ ಭರತ ತಾಳಯ್ಯ. ಮಗು ಭರತ, ಕತ್ತಿಯನ್ನೆತ್ತಿ ತಾಯಿಯ ಕುತ್ತಿಗೆಯನ್ನೇ ಸೀಳುತ್ತೇನೆ ಎಂಬ ಹಾಗೆ ಹೊರಟೇ ಅಲ್ಲ. ತಾಯಿಯೇ ಅಲ್ಲ ಅವಳು, ತಾಯಿಯೇ ಅಲ್ಲ. ತಡಿಯಪ್ಪ, ಸ್ವಲ್ಪ ಯೋಚನೆ ಮಾಡಬೇಕು. ಏನು ನಡೆದಂತಹ ಯಾವ ಘಟನಾವಳಿಗಳಿದೆಯೋ ಅದೆಲ್ಲದಕ್ಕೂ ತಾಯಿಯೇ ಕಾರಣ ಎಂಬ ಹಾಗೆ ದೂಷಿಸುವುದಕ್ಕಾಗುವುದಿಲ್ಲ. ಮತ್ತೆ ಯಾರು ಸ್ವಾಮಿ? ಇವಳಲ್ಲದೆ ಇನ್ಯಾರು? ತಾಯಿ ವರವನ್ನು ಕೇಳಿದವಳಿದ್ದಾಳೆ. ಏನು ಆವತ್ತು ಕೇಳಬೇಕಾಗಿದ್ದಂತಹ ಆ ವರವನ್ನ ಈ ಕಾಲಕ್ಕೆ ಉಪಯೋಗಿಸಿಕೊಂಡಿದ್ದಾಳೆ. ಒಬ್ಬನಿಗೆ ಕಷ್ಟವನ್ನು ಕೊಡುವುದಕ್ಕಾಗಿ ಇನ್ನೊಂದು ವ್ಯಕ್ತಿ ವರ ಕೇಳುವುದ? ಮಗು, ಆದರೂ ಸ್ವಲ್ಪ ಯೋಚನೆಯನ್ನು ಮಾಡಬೇಕು. ಏನು? ಆ ವರವನ್ನು ಕೇಳುವುದಕ್ಕೆ ಕಾರಣವಾದರೂ ಏನು ಎನ್ನುವುದನ್ನಾದರೂ ನಾವು ಯೋಚನೆ ಮಾಡಬೇಕು. ಏನು? ಆ ವರವನ್ನು ಕೇಳಿದ ಕಾರಣದಿಂದ ನಿನ್ನ ತಂದೆ ಗತಿಸುವಂತಹ ಕಾಲದಲ್ಲಿ ಮಕ್ಕಳು ಯಾರೂ ಕೂಡ ಬಳಿಯಲ್ಲಿಲ್ಲದೆ ಇರುವಂತಾಯಿತು. ಒಂದು ಕಾಲಕ್ಕೆ ಮುನಿಯೋರ್ವರ ಶಾಪ ನಿನ್ನ ತಂದೆಗೆ ಇತ್ತು ಎನ್ನುವುದನ್ನು ನೆನಪಿಸಿಕೊಳ್ಳುತ್ತಾ ಇದ್ದೇನೆ. ಹೌದಂತೆ. ತನ್ನ ಮಗನನ್ನು ಕಳೆದುಕೊಂಡಂತಹ ದುಃಖದಲ್ಲಿ ಆ ಮುನಿ ಕೊಟ್ಟಂತಹ ಶಾಪ ಏನು? ನಿನ್ನ ಕೊನೆಯ ಕಾಲದಲ್ಲೂ ಕೂಡ ಮಕ್ಕಳು ನಿನ್ನ ಬಳಿಯಲ್ಲಿ ಇಲ್ಲದೇ ಇರಲಿ ಎಂಬ ಹಾಗೆ ಆ ಶಾಪವೇ ವಿಧಿಯಾಗಿ ಈ ಕಾಲಕ್ಕೆ ಪರಿವರ್ತಿತವಾಗಿದೆ ಎನ್ನುವುದನ್ನು ನಾವು ತಿಳಿದುಕೊಳ್ಳಬೇಕು. ಮೊನ್ನೆಯವರೆಗೆ ಆ ಶಾಪವೇ ನಮಗೆ ವರ ಅಂತ ತಿಳ್ಕೊಂಡಿದ್ದವರಲ್ಲಿ ನಾನು ಒಬ್ಬ. ಹೌದು. ಮಕ್ಕಳಿಲ್ಲದ ಕಾಲದಲ್ಲಿ ನಮ್ಮ ಅಪ್ಪನಿಗೆ ಮಕ್ಕಳು ಇಲ್ಲದ ಹೊತ್ತಿನಲ್ಲಿ ಮರಣ ಬರಲಿ ಅಂತ ಶಾಪ ಕೊಟ್ರೆ ನಮ್ಮ ಅಪ್ಪನಿಗೆ ಮಕ್ಕಳಾಗಿಯೇ ಆಗ್ತಾರೆ ಎನ್ನುವುದು ವರವಾಗಿ ಬಂತು. ಹೌದು. ಆ ವರ, ಆವತ್ತಿನ ಆ ಶಾಪ
ವಿಧಿಯಾಗಿ ಇವತ್ತು ನಮ್ಮ ಜೀವನದಲ್ಲಿ ಪರಿಣಮಿಸ್ತಾ ಉಂಟು ಮಗು. ಅದರಲ್ಲೂ ಪಂಚ ಮಹಾಪಾತಕಗಳಲ್ಲಿ ಒಂದಾದಂತಹ ತಾಯಿ ಹತ್ಯೆ, ಸ್ತ್ರೀ ಹತ್ಯೆ ಅದರಲ್ಲೂ ಮುಖ್ಯವಾಗಿ. ಅಂತಹ ಕೃತ್ಯವನ್ನು ಮಾಡುವುದು ಯಾವತ್ತಿಗೂ ಸಮ್ಮತವಲ್ಲ. ಅಯೋಧ್ಯೆಯ ಕುವರನಾಗಿ ನೀನು ಈ ಕಾರ್ಯವನ್ನು ಮಾಡಕೂಡದು. ಒಂದು ವೇಳೆ ನೀನು ಮಾಡಿದ್ದೇ ಹೌದು ಅಂತಾದರೆ ರಾಮಚಂದ್ರ ಒಪ್ಪುವುದಕ್ಕೆ ಸಾಧ್ಯ ಉಂಟೆ? ಯೋಚನೆ ಮಾಡಬೇಕು. ಖಂಡಿತ ಇಲ್ಲ. ಅವ ಕಾಡಿಗೆ ಹೋಗುವಲ್ಲಿ ದೃಢ ಸಂಕಲ್ಪ ಏನು ಮಾಡಿದ್ದ ಸ್ವಾಮಿ? ಮಗು, ಕೊಟ್ಟ ಮಾತಿಗೆ ತಪ್ಪಬಾರದು, ಸತ್ಯ ಶ್ರೇಷ್ಠತೆಗಾದ ಸತ್ಯ ಶ್ರೇಷ್ಠತೆಗೆ ಸತ್ಯ ಶ್ರೇಷ್ಠತೆಗೆ ಆಹಾರಗುಣವುದು. ಗುರುಗಳೇ, ಕೈಕಾದೇವಿ ಆಡಿದ ಮಾತುಗಳನ್ನು ಕೇಳಿದಂತಹ ದಶರಥ ಚಕ್ರವರ್ತಿ ಯಾವತ್ತಿಗೂ ಮತ್ತೆ ಚೇತರಿಸಿಕೊಂಡವರಲ್ಲ. ಅವರು ಕುಸಿದು ಬಿದ್ದಂತಹ ಕಾಲಕ್ಕೆ ರಾಮನನ್ನು ಹೋಗುವುದು ಬೇಡ ಅಂತ ತಡಿಲಿಲ್ವೇ ನಮ್ಮಪ್ಪ? ತಡಿದರೂ ಹೋಗುವುದಕ್ಕೆ ಕೇಳುವುದಕ್ಕುಂಟೆ ರಾಮ. ಯಾಕೆಂದರೆ ರಾಮನನ್ನು ಕಳುಹಿಸಿಕೊಡುವುದಕ್ಕೆ ದಶರಥ ಚಕ್ರವರ್ತಿಯಿಂದ ಸಾಧ್ಯ ಉಂಟೆ ಹೇಳು? ಆದರೂ ಕೂಡ ಕೊಟ್ಟ ಮಾತನ್ನು ಮೀರಬಾರದು, ಅದನ್ನು ತಪ್ಪಬಾರದು ಎನ್ನುವಂತಹ ಧ್ಯೇಯವನ್ನು ಹೊಂದಿದಂತಹ ರಾಮಚಂದ್ರಮ ಅದನ್ನು ಪಾಲಿಸುತ್ತೇನೆ ಎನ್ನುವಂತಹ ಹಠವನ್ನು ತೊಟ್ಟುಕೊಂಡು ಅಯೋಧ್ಯೆಯನ್ನು ಬಿಟ್ಟು ವನವಾಸದತ್ತ ತೆರಳಿದ ಮಗು. ಸ್ವಾಮಿ, ರಾಮನನ್ನೇ ನಂಬಿದಂತಹ ಅಥವಾ ರಾಮನನ್ನೇ ಅನುದಿನವೂ ಗ್ರಹಿಸುತ್ತಾ ಇದ್ದಂತಹ ಆ ದಶರಥ ಕೊನೆಗೂ ರಾಮನಾಮವನ್ನೇ ಸ್ಮರಣೆ ಮಾಡುತ್ತಾ ಇಹ ಲೋಕವನ್ನು ತ್ಯಜಿಸಿದವರು. ಹಾಗಾಗಿ ಸ್ವಲ್ಪ ನೀನು ತಾಳ್ಮೆಯನ್ನು ತಂದುಕೊಳ್ಳಬೇಕು. ರಾಮ ಒಪ್ಪಿಕೊಂಡಿದ್ದಾನೆ, ವನವಾಸವನ್ನು ಅವನು ಒಪ್ಪಿಕೊಂಡೇ ಹೋದದ್ದು ಎನ್ನುವಲ್ಲಿಗೆ ನಿನ್ನ ತಾಯಿಯದ್ದು ತಪ್ಪಿಲ್ಲ ಎನ್ನುವುದನ್ನು ನೀನು ಅರ್ಥ ಮಾಡಿಕೊಳ್ಳಬೇಕು. ಒಂದು ವೇಳೆಗೆ ತಾಯಿಗೆ ನೀನು ಶಿಕ್ಷೆಯನ್ನು ಕೊಟ್ಟೆ ಅಂತಾದರೆ ಅದನ್ನು ಖಂಡಿತ ರಾಮ ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ರಾಮನ ಅನುಜನಾಗಿ ರಾಮನನ್ನು ಅನುಸರಿಸಬೇಕಾದದ್ದು ನಿನ್ನ ಕರ್ತವ್ಯವೂ ಹೌದು. ಮಗು, ಈಗ ನಿನ್ನನ್ನು ಅತೀವ ಕಾರಣಗಳಿಂದಾಗಿ ನಾನು ಕರೆಸಿದ್ದು ತಂದೆಯ ದೇಹ ಕೆಡದಂತೆ ಸುರಕ್ಷಿತವಾಗಿ ಇರಿಸಿಕೊಂಡಿದ್ದೇವೆ. ಸ್ವಾಮಿ, ಮಗು, ನನ್ನನ್ನು ತಾಯಿಯ ಹತ್ಯೆ ಬೇಡ ಅಂತ ತಡೆದದ್ದು ಹೌದು. ಅಣ್ಣ ಕಾಡಿಗೆ ಹೋಗುವುದಕ್ಕೆ ಅಣ್ಣನ ಸತ್ಯ ಸಂಕಲ್ಪ ಅದುವೇ ಆಧಾರ ಅಂತ ನೀವು ಹೇಳಿದ್ದು ಹೌದು. ಆದರೆ ಸ್ವಾಮಿ, ಇದನ್ನು ವಿಶ್ಲೇಷಣೆ ಮಾಡಿದರೆ ಅಣ್ಣ ಕಾಡಿಗೆ ಹೋಗುವುದಕ್ಕೆ ಮೂಲ ಕಾರಣ ನಾನಂತ ಆಗಲಿಲ್ವೇ? ಎನಗಾಗಿ ಅಲ್ವೇ? ಮೇಲೆ ಅನುಮಾನವೇನೆಲ್ಲ ಜನನಿಗೆ ಇವಳು, ಅನುಮಾನವೇನೆಲ್ಲ ಜನನಿಗೆ ಇವಳು. ಸ್ವಾಮಿ, ಮಗು, ಅಮ್ಮ ಕೇಳಿದಂತಹ ವರಗಳಲ್ಲಿ ಮಗನಾದಂತಹ ಭರತನಿಗೆ ಪಟ್ಟ ಅಂತ. ಅಮ್ಮ ಮುಖ್ಯ ಉದ್ದೇಶ ಮಗ ಭರತ ಪಟ್ಟಕ್ಕೆ ಇರಬೇಕು. ಹೌದು, ಶ್ರೀರಾಮನಿರುತ್ತ ಅದನ್ನು ಮಾಡುವುದಕ್ಕೆ. ಶ್ರೀರಾಮ ಇಲ್ಲಿ ಇದ್ದಷ್ಟು ಕಾಲ ಭರತನಿಗೆ ಪಟ್ಟ ಏರುವ ಅರ್ಹತೆ ಪ್ರಜೆಗಳಿಂದ ಲಭ್ಯವಾಗಲಿಕ್ಕಿಲ್ಲ. ಪ್ರಜೆಗಳ ಆಕ್ಷೇಪ ಬಂದಿತ್ತು ಅನ್ನೋ ಭೀತಿ.
ಆಲೋಚನೆ ಮಾಡಿದರೆ ನನಗೆ ಉತ್ತರ ಸಿಗ್ತದೆ. ಹಾಗಾದ್ರೆ ಅಣ್ಣ ಕಾಡಿಗೆ ಹೋಗಲಿಕ್ಕೆ ಮೂಲ ಹಿನ್ನೆಲೆ ಏನು ಅಂತ ಕೇಳಿದರೆ, ತಮ್ಮ ಭರತ ನೆಮ್ಮದಿಯಿಂದ ಪಟ್ಟ ಏರಿ ರಾಜ್ಯವಾಳಿದ. ನನಗೆ ಅರ್ಥ ಆಗ್ತದೆ ಸ್ವಾಮಿ. ನನಗೆ ಬೇಕಾಗಿ ಅಣ್ಣ ಕಾಡಿಗೆ ಹೋದ. ಅಣ್ಣ ಕಾಡಿಗೆ ಹೋಗಬೇಕಾದಂತ ಪ್ರಮೇಯ ನನ್ನ ಇರುವಿಕೆಯಿಂದ ಆಯ್ತು ಅಂತಾದ್ರೆ, ನನ್ನ ಇರುವಿಕೆಗೆ ಕಾರಣ ನನ್ನನ್ನು ಹೆತ್ತ ತಾಯಿ. ಆ ತಾಯಿ ನನ್ನನ್ನು ಹೆರದೆ ಇರ್ತಿದ್ರೆ ಈ ಸಂಕಟ ನನಗೆ ಪ್ರಾಪ್ತವಾಗಲಿಕ್ಕೆ ಇರಲಿಲ್ಲ. ಹಾಗಾದ್ರೆ ಯಾವ ತಾಯಿಯೇ ಆಗಲಿ ತನ್ನ ಕರುಣಿನ ಕುಡಿಗೆ ಒಂದಲ್ಲ ಒಂದು ದಿನ ಸಂಕಟ ಬರಬೇಕು ಅಂತ ಬಯಸ್ತಾಳೆ ಅಂತ ಆದ್ರೆ, ಹಾಗೆ ಬಯಸುವವಳು ತಾಯಿ ಅಲ್ಲ ಅಂತಲೇ ಸ್ಪಷ್ಟ. ನನ್ನ ಜನನಿಗೆ ಇವಳು. ನನ್ನನ್ನು ಹೆತ್ತದಿರಬಹುದು, ನನ್ನ ಜನನಿ ಅಂತ ನಾನು ಒಪ್ಪಿಕೊಳ್ಳುವ ಹಾಗಿಲ್ಲ. ಹೆರುವುದು ಸಾಮಾನ್ಯ ಪ್ರಾಣಿಗಳು ಹೆರ್ತವೆ. ಇಲಿ, ನಾಯಿ, ಬೆಕ್ಕು ಕೂಡ ಮಕ್ಕಳನ್ನು ಪಡೆಯುತ್ತದೆ, ಮರಿಗಳನ್ನು ಪಡೆಯುತ್ತದೆ. ಹಾಗೆಂತ ಆ ಮಕ್ಕಳಿಗೂ ಆ ತಾಯಿಗೂ ಸಂಬಂಧ ಅಷ್ಟಕ್ಕಷ್ಟೇ. ಅದು ಕೇವಲ ಬೆರಳೆಣಿಕೆಯ ದಿವಸ ಮಾತ್ರ. ಇಲ್ಲಿ ಹೋಲಿಸಿದರೆ ಇಷ್ಟೇ. ನನ್ನ ತಾಯಿ ಅಲ್ಲ ಇವಳು, ನನ್ನ ತಾಯಿ ಅಲ್ಲ. ಗತಿಸಿ ಹೋದಂತಹ ನರೇಂದ್ರ, ಈ ನರೇಂದ್ರನು ತೀರಿ ಹೋದ ಮೇಲೆ ನನಗಾಗಿ ಅಲ್ವೇ ತಿರಿ ಹೊತ್ತು. ಈ ನರೇಂದ್ರನು ತೀರಿ ಹೋದ ಮೇಲೆ ನನಗಾಗಿ ನಾನೆಂದು ಮಗದೋರೆ ದಾನವಂತಗೆ, ನಾನೆಂದು ಮಗದೋರ್ವೆ ದಾನವಂತಗೆ. ಸಮೀಪದಲ್ಲಿ ಮಕ್ಕಳೇ ಇಲ್ಲ ಎನ್ನುವಂತಹ ಕಾಲ ನಿರ್ಮಾಣ ಆದ ಕಾಲಕ್ಕೆ ನಮ್ಮ ಅಪ್ಪನಿಗೆ ಮರಣ ಒದಗಿಯೇ ಬರಬೇಕು. ಪಡಕೊಂಡ ಶಾಪದ ಪರಿಣಾಮ ಅದಷ್ಟಾಗಬೇಕು. ನನಗೆ ಬೇಕಾಗಿ ನನ್ನ ಅಣ್ಣ ಕಾಡಿಗೆ ಹೋದ. ನನ್ನ ಅಣ್ಣ ಕಾಡಿಗೆ ಹೋಗುವ ಕಾಲಕ್ಕೆ ನಾನು ಇಲ್ಲಿ ಇರ್ತಿದ್ರೆ ಕಾಡಿಗೆ ಹೋಗುವುದು ಉಳಿಯುತ್ತಿತ್ತು. ಅತಿವೀರ ಕಾಡಿಗೆ ಅವ ಹೋಗುತ್ತಿದ್ರು, ನಮ್ಮ ಅಪ್ಪ ಸಾಯುವುದು ಉಳಿಯುತ್ತಿತ್ತು. ಯಾಕೆ ಬಳಿಯಲ್ಲಿ ಮಗ ಇದ್ದಾನಲ್ಲೊಬ್ಬ, ಶಾಪ ಪ್ರಾಪ್ತವಾಗುವುದಕ್ಕೆ ಇರಲಿಲ್ಲ. ತರ್ಕಿಸಿ ನೋಡಿದರೆ ನನ್ನ ಅಣ್ಣ ಅಯೋಧ್ಯೆ ಬಿಟ್ಟು ಹೋಗುವುದಕ್ಕೆ ಕಾರಣ ನಾನಾದೆ, ನನ್ನ ಅಪ್ಪ ಗತಿಸಿ ಹೋಗುವುದಕ್ಕೂ ಕಾರಣ ನಾನೇ ಅದೇ. ಈ ನರೇಂದ್ರ ನನಗೆ ಬೇಕಾಗಿಯೇ ಗತಿಸಿ ಹೋಗುವ ಹಾಗಾಯಿತು ಗುರುಗಳೇ. ಬೇರೆ ಏನು ಹೇಳೋಣ. ಗಂಡನನ್ನು ಕಳಕೊಳ್ತೇನೆ ಅನ್ನುವಂತಹ ಸ್ಥಿತಿ ಅವಳಿಗೆ ಮೊದಲೇ ಗೊತ್ತಿದ್ದದ್ದು. ನೀವು ಹೇಳ್ತಾ ಇರುವಾಗ ನನಗೆ ಅದರ ಚಿತ್ರಣ ಲಭ್ಯವಾಗಿದೆ. ಬೇಡ ಮಗನೇ, ಹೋಗಬೇಡ ಅಂತ ಹಿರಿಯ ಮಗನಾದ ರಾಮನನ್ನು ತಡೆಯುತ್ತಾ ಇದ್ರೆ, ಹೋಗಬೇಡ ಅಂತ ಅವಳ ಬಾಯಿಯಲ್ಲಿ ಒಂದು ಶಬ್ದ ಬರ್ತಿದ್ರೆ ಈಗ ಆಗುವುದಕ್ಕಿತ್ತು. ಅವನೊಟ್ಟಿಗೆ ಲಕ್ಷ್ಮಣ ಹೋಗುವಾಗ ಲಕ್ಷ್ಮಣನನ್ನು ತಡೆಯುವವರು ಇಲ್ಲಿ ಇಲ್ಲ ಅಂತಾಗಿ ಹೋಯಿತು. ಅದು ಲಕ್ಷ್ಮಣನ ತಪ್ಪಲ್ಲ, ಅದು ಲಕ್ಷ್ಮಣ ಮಾಡಬೇಕಾದ್ದೆ. ರಾಮನ ನೆರಳಾಗಿಯೇ ಲಕ್ಷ್ಮಣ ಇಷ್ಟು ಕಾಲ ಬೆಳೆಯುತ್ತಾ ಬಂದವ. 4 ಮಕ್ಕಳಿಗೆ ಇಲ್ಲಿ 2 ತೊಟ್ಟಿಲಿದ್ದದ್ದು. ಒಂದು ತೊಟ್ಟಿಲಿನಲ್ಲಿ ಭರತ ಶತ್ರುಘ್ನರಾದ್ರೆ, ಇನ್ನೊಂದು ತೊಟ್ಟಿನಲ್ಲಿ ರಾಮ ಲಕ್ಷ್ಮಣರು. ಅವನನ್ನು ತಡೆಯುವುದಕ್ಕೆ ಯಾರಿಗೆ ಸಾಧ್ಯ ಹೇಳಿ? ಈ ದೃಶ್ಯ ಕಣ್ಣ ಮುಂದೆ ಕಾಣುತ್ತಾ ಮೌನವನ್ನೇ ಆಶ್ರಯಿಸಿದ ತಾಯಿ ಒಂದು ಬದಿಯಿಂದ, ನನಗೆ ಬೇಕಾಗಿ ಅಲ್ವೇ ಅವಳು ಮೌನವನ್ನು ಆಶ್ರಯಿಸಿದ. ಅಪ್ಪ ಗತಿಸಿ ಹೋಗ್ತಾನೆ ಅಂತ ಗೊತ್ತಿದ್ರು ಅವಳು ಮೌನವಾಗಿದ್ದವಳು. ಶಿವನೇ, ನನ್ನ ಅಪ್ಪನ ಮರಣಕ್ಕೂ ನಾನೇ ಕಾರಣನಾದೆ. ಅಷ್ಟು ಮಾತ್ರವ, ಸಮಸ್ತ ಅಯೋಧ್ಯೆಯಲ್ಲಿ ನನ್ನನ್ನು ಮಾತನಾಡಿಸುವವರೇ ಇಲ್ಲ ಅಂತ ನಾನು ಹೇಳಿದೆ ಅಲ್ಲ. ರಾಮನ ತಾಯಿಯಾದಂತ ಕೌಸಲ್ಯೆ, ಕೌಸಲ್ಯರ ದುಃಖ ಕಾಮುದಕ್ಕೆ ಮುನ್ನವೇ, ಕೌಸಲ್ಯರ ದುಃಖ ಕಾಮುದಕ್ಕೆ ಮುನ್ನವೇ, ಸಾವುದೇ ಲೇಸೆಂದು ಸಾತಿಳಿದನವನು, ಸಾವುದೇ ಲೇಸೆಂದು ಸಾತಿಳಿದನವನು. ನನ್ನ ಮುಖವನ್ನು ಯಾವ ಕಾಲಕ್ಕೂ ಇನ್ನು ನೋಡಬಾರದು ಅಂತ ಅವಳ ಮನಸ್ಸು ಹೇಳುತ್ತಾ ಇರಬೇಕು. ಒಂದು ಕಾಲ ಇತ್ತು ಗುರುಗಳೇ, ನೀವೆಲ್ಲ ಕಂಡು ನೋಡಿ ಅನುಭವಿಸಿದಂತಹ ಕಾಲ.
ಅಳುತ್ತಾ ಇದ್ದಂತಹ ನನ್ನನ್ನು ಎತ್ತಿಕೊಂಡಿದ್ದ ಕಾಲಕ್ಕೆ ನಗುತ್ತಾ ಇದ್ದ ರಾಮ ಸಮೀಪ ಬಂದ್ರೆ ನನ್ನ ಅಮ್ಮ ನನ್ನನ್ನು ಕೆಳಗೆ ಬಿಟ್ಟು ರಾಮನನ್ನು ಎತ್ತಿಕೊಳ್ಳುತ್ತಾ ಇದ್ದ ಗುಣ ಹೊಂದಿದವರು. ಅಂತಹ ನನ್ನ ಅಮ್ಮನಿಗೆ ಈ ಕಾಲಕ್ಕೆ ಇಂತಹ ದುರ್ಬುದ್ಧಿ ಮನೆ ಮಾಡಿದೆ. ಆದರೆ ಕಾಲ ಯಾವುದೇ ಬರಲಿ, ನಮ್ಮ ಹಿರಿಯ ತಾಯಿಯಾದಂಥ ಕೌಸಲ್ಯ ದೇವಿ ಯಾವ ಕಾಲಕ್ಕೂ ತನ್ನ ಕ್ರಮವನ್ನು ಬದಲಾಯಿಸುವವಳಲ್ಲ. ನನ್ನ ಮೇಲೆ ಬಹಳಷ್ಟು ಪ್ರೀತಿ ಅವಳಿಗಿದ್ದದ್ದು. ನನಗೆ ಅರ್ಥ ಆಗ್ತದೆ ಸ್ವಾಮಿ. ಇನ್ನು ನನ್ನ ಮುಖವನ್ನು ನಾನು ಅವಳಿಗೆ ತೋರಿಸುವುದಕ್ಕೆ ಹೊರಟೆ ಅಂತಾದ್ರೆ ನನ್ನ ನೆನಪಿನಲ್ಲಿಯೇ ಅವಳು ಬಹಳಷ್ಟು ದುಃಖಕ್ಕೊಳಗಾದವಳು. ನನ್ನ ಮುಖವನ್ನು ನಾನು ತೋರಿಸಿದೆ ಅಂತಾದ್ರೆ ಅವಳ ದುಃಖ ಅತಿರೇಕವಾದೀತು, ಅವಳಿಗೆ ಸಹಿಸುವುದಕ್ಕೆ ಸಾಧ್ಯ ಇಲ್ಲದೆ ಹೋದೀತು. ಇದು ನನಗೆ ಅರ್ಥ ಆಗ್ತದೆ. ಕೌಸಲ್ಯರ ದುಃಖವನ್ನು ಕಾಂಬುದಕ್ಕೆ ಮೊದಲೇ ನಾನೊಂದು ಕೆಲಸ ಮಾಡಬೇಕು ಸ್ವಾಮಿ. ಯಾವುದು? ತಾಯಿಯನ್ನು ಕಡಿಬೇಡ, ಮಹಾಪಾಪ ಅಂತ ತಡೆದಿದ್ದೀರಿ. ಆದ್ರೆ ನನ್ನನ್ನು ನಾನು ಕೊಂದುಕೊಳ್ಳಬಾರದು ಅಂತ ನೀವೇನು ಹೇಳುವವರಲ್ಲ. ನಾನೇ ಸಾಯ್ತೇನೆ ಸ್ವಾಮಿ, ನಾನೇ ಸಾಯ್ತೇನೆ. ಸಲ್ಲದು. ಯಾಕೆಂದರೆ ನೀನಿನ್ನು ಮಾಡಬೇಕಾದಂತಹ ಕಾರ್ಯಗಳು ಬಹಳಷ್ಟಿದೆ. ನಿನ್ನನ್ನು ನೀನು ಕೊಂದುಕೊಳ್ಳುವುದಕ್ಕಾಗುವುದಿಲ್ಲ. ರಾಮನೇ ಒಪ್ಪಿಕೊಂಡು ವನವಾಸಕ್ಕೆ ಹೊರಟವನಿದ್ದಾನೆ. ನಿನ್ನನ್ನು ಪಟ್ಟದಲ್ಲಿ ಕಾಣಬೇಕು, ನಿನ್ನನ್ನು ಕುಳಿತುಕೊಳ್ಳಿಸಬೇಕು ಎನ್ನುವಂತಹ ಆ ಉದ್ದೇಶದಿಂದಲೇ ಅವನು ಹೋದದ್ದು ಎನ್ನುವುದನ್ನು ನೀನು ಒಪ್ಪಿಕೊಳ್ಳುತ್ತಿ. ನಾನು ಈಗ ಮಾಡಬೇಕಾದ್ದೇನುಂಟು ಗುರುಗಳೇ? ತಂದೆಯ ಕ್ರಿಯೆಯನ್ನು ಮಾಡಬೇಕಲ್ಲ. ರೂಢಿಪಾಲಕಗೊಡನೆ ಸಂಸ್ಕಾರ ಕರ್ಮವನು, ರೂಢಿಪಾಲಕಗೊಡನೆ ಸಂಸ್ಕಾರ ಕರ್ಮವನು ಮಾಡಿದ ಕ್ಷಣದೊಳಗೆ ಭರತಪುರವನು, ಮಾಡಿದ ಕ್ಷಣದೊಳಗೆ ಭರತಪುರವನು, ಭರತಪುರವಂಟ ನಿನ್ನ ತಂದೆಯ ದೇಹವನ್ನು ಕೆಡದಂತೆ ಸುರಕ್ಷಿತವಾಗಿಯೇ ಇರಿಸಿದವರಿದ್ದೇವೆ. ತೈಲ ಭಾಂಡವದಲ್ಲಿ ಇರಿಸಿದವರು. ಹೌದು. ಅದಕ್ಕೆ ಬೇಕಾದಂತಹ ಕರ್ಮಗಳನ್ನ ಮಗನಾಗಿ ಈ ಕಾಲಕ್ಕೆ ನೀನು ಮಾಡಬೇಕಾಗಿದೆ. ಅದನ್ನು ಪೂರೈಸಬೇಕು. ಹೌದು ಸ್ವಾಮಿ. ಮಗು, ನಿಮ್ಮ ಆಜ್ಞೆಯನ್ನು ಶಿರಸಾವಹಿಸ್ತೇನೆ. ಆತ್ಮಹತ್ಯೆ ಮಹಾಪಾಪ ಎನ್ನುವಂತಹ ಮಾತನ್ನು ನಾನು ಒಪ್ಪಿಕೊಂಡೆ. ಮೇಲಾಗಿ ರಾಮನ ಅಭಿಲಾಷೆ ಏನು ಎನ್ನುವುದನ್ನು ನೀವು ಪ್ರಕಟಗೊಳಿಸಿದ್ದೀರಿ. ರಾಮನ ನೆರಳಾಗಿ ಹೋಗುವ ಯೋಗ ನನ್ನ ಪಾಲಿಗೆ ಇಲ್ಲದೆ ಹೋದ್ರು ರಾಮ ಹೇಳಿದಂತಹ ಮಾತನ್ನು ಮೀರದ ತಮ್ಮನಾಗಿ ಬೆಳೆಯಬೇಕು ಎನ್ನುವ ಹಂಬಲಕ್ಕೆ ಒಳಗಾದವ. ಸ್ವಾಮಿ, ಅಣ್ಣ ತನ್ನ ದಿವ್ಯ ಹಸ್ತಗಳಿಂದ ಮಾಡಬೇಕಾಗಿದ್ದಂತಹ ಯಾವ ಪುಣ್ಯ ಕಾರ್ಯ ಉಂಟು ಅದನ್ನು ಈಗ ನಾನು ಮಾಡಬೇಕು ಅಂತ ನೀವು ಆಜ್ಞೆ ಮಾಡ್ತೀರಿ ಅಂತಾದ್ರೆ ಮಾಡ್ತೇನೆ. ನಮ್ಮ ಅಪ್ಪನ ಸದ್ಗತಿಗೆ ಬೇಕಾಗಿ ಅಷ್ಟನ್ನು ನಾನು ಮಾಡಲೇಬೇಕು. ನಿಮ್ಮ ಮಾರ್ಗದರ್ಶನವನ್ನು ಅಂಗೀಕರಿಸಿ ಯಥಾಸಾಧ್ಯ ನಾವು ಅದನ್ನು ಮಾಡಿದವರಿದ್ದೇವೆ. ಇಲ್ಲಿಗೆ ನನ್ನನ್ನು ಬರಮಾಡಿಸಿದ ಉದ್ದೇಶ ಪರಿಪೂರ್ಣ ಆಯಿತು ಅಂತ ನಾನು ತಿಳ್ಕೊಳ್ತೇನೆ. ಕೇವಲ ಅಷ್ಟಲ್ಲ, ಮತ್ತೆ ಅಯೋಧ್ಯೆಯನ್ನು ಹಾಗೇ ಬಿಡುವುದಕ್ಕಾಗುವುದಿಲ್ಲ. ದಶರಥ ಚಕ್ರವರ್ತಿಯೂ ಇಲ್ಲ, ಮುಂದಿನ ರಾಜನಾಗಬೇಕಾಗಿದ್ದಂತಹ ರಾಮಚಂದ್ರವನೂ ಇಲ್ಲಿಲ್ಲ. ಮುಂದೆ ಪಟ್ಟವನ್ನೇರಬೇಕಾದಂತಹ ಯೋಗ್ಯತೆಯುಳ್ಳವನು ನೀನೇ ಆಗಿದ್ದಿ ಮಗು. ಸ್ವಾಮಿ, ಪಟ್ಟ ಏರಬೇಕೋ ಬೇಡವೋ ಎನ್ನುವಂತಹ ತೀರ್ಮಾನ ಮಾಡುವ ಸ್ವಾತಂತ್ರ್ಯ ನನಗುಂಟು ತಾನೆ. ನಾನೊಂದು ದೃಢ ಸಂಕಲ್ಪಕ್ಕೆ ಒಳಗಾಗಿದ್ದೇನೆ. ಯಾವುದು? ಪಟ್ಟ ಏರುವುದರ ಮೊದಲು ಯಥಾರ್ಥ ಪಟ್ಟ ಏರಬೇಕಾದಂತಹ ನಮ್ಮ ಅಣ್ಣ ನನಗೆ ಬೇಕಾಗಿ ಅರಣ್ಯ ಪ್ರವೇಶ ಮಾಡಿದ್ದು ಹೌದು ಅಂತ ಆದ್ರೆ ಅವನ ಮನಸ್ಸನ್ನು ಪರಿವರ್ತನೆಗೊಳಿಸಿ ಅವನನ್ನು ಮತ್ತೆ ಅಯೋಧ್ಯೆಗೆ ವೈಭವದಿಂದ ಕರೆತರುವಂತಹ ತೀರ್ಮಾನಕ್ಕೆ ನಾನು ಒಳಗಾಗಿದ್ದೇನೆ. ನೀವು ಜೊತೆಗೂಡಬೇಕು. ಈ ನನ್ನ ದೃಢ ಸಂಕಲ್ಪಕ್ಕೆ ನಿಮ್ಮ ಪೂರ್ಣ ಅನುಗ್ರಹ ಬೇಕು. ಸ್ವಾಮಿ, ಮಗು, ನಾನಾ ರೀತಿಯ ಸೈನ್ಯಗಳನ್ನು ಸಿದ್ಧಪಡಿಸಿದ್ದೇನೆ.
ಇದು ವೈಭವಪೂರ್ಣವಾಗಿ ಅಣ್ಣನನ್ನು ಕರೆತರುವುದಕ್ಕೆ. ರಾಜಾರಾಮನಾಗಿ ಬರುವ ಅಣ್ಣನಿಗೆ ಬರುವ ಕ್ರಮ ಹೇಗೆ ವ್ಯವಸ್ಥೆಗೊಳಿಸಬೇಕು ಅಂತ ನನಗೆ ಇನ್ನೊಬ್ಬ ಹೇಳಬೇಕು. ಚತುರಂಗ ಸೇನೆಯನ್ನು ಸಿದ್ಧಗೊಳಿಸಿದ್ದೇನೆ. ಬರುವವರೆಲ್ಲರೂ ಹಾತೊರೆಯುತ್ತ ನಾ ಮುಂದೆ ಅಂತ ಮುಂಚೂಣಿಯಲ್ಲಿ ಬಂದು ಸೇರಿದ್ದಾರೆ. ಯಾರನ್ನೂ ನಾನು ಬೇಡಲಿಲ್ಲ, ಕಾಡಲಿಲ್ಲ. ಎಲ್ಲರೂ ಹೊರಟವರಿದ್ದಾರೆ. ಹಾಗೆ ಅಂತ ಅಯೋಧ್ಯೆಗೊಂದು ರಕ್ಷಣೆ ಬೇಕು ಅಂತ ನನಗೇನು ಭಾವಿಸುವುದಿಲ್ಲ. ಅಯೋಧ್ಯೆ ಯಾವ ಕಾಲಕ್ಕೂ ವೈರಿಗಳ ಪ್ರವೇಶ ಆಗದಂತಹ ದೃಢತೆಯನ್ನು ಪಡೆದ ನಗರ ಇದು, ಅಭೇದ್ಯವಾದದ್ದು. ಹಾಗೆ ಅಂತ ಇಲ್ಲಿ ಒಬ್ಬನನ್ನು ನೇಮಕ ಮಾಡದೆ ಹೋದರೆ ನಾನು ತಪ್ಪುಗಾರನಾಗ್ತೇನೆ. ಹಾಗಾಗಿ ತಮ್ಮನಾದಂತಹ ಶತ್ರುಘ್ನನನ್ನು ಇಲ್ಲಿ ಬಿಟ್ಟು ಉಳಿದ ನಾವೆಲ್ಲರೂ ಮುಂದೆ ಹೋಗುವ. ಅಣ್ಣ ಹೋದಂತಹ ದಾರಿ ಯಾವುದು ಅಂತ ಕೇಳಿ ಕೇಳಿ ಮುಂದುವರಿದು ಅಣ್ಣನನ್ನು ಮತ್ತೆ ನಾನು ಕಾಡಿಬೇಡಿ ಹಿಂದೆ ಕರೆತರುವ ಧೈರ್ಯವನ್ನು ಪಡೆದಿದ್ದೇನೆ. ಹೋಗೋಣ. ಮೇಳ ವಸಿಷ್ಠ ರಾಮನಿಪ್ಪ ಚಿತ್ರಕೂಟದೆಡೆಗಂಬರತನು ಬರುವುದಂ ಕಾಣುತ್ತ ಲಕ್ಷ್ಮಣ ರಾಮನೋಳೆಂದ ತಮ್ಮ ಅಣ್ಣ, ಯಾವುದೋ ಒಂದು ಸೇನೆ ಈ ಕಡೆಗೆ ಬರುತ್ತಾ ಉಂಟು. ಎತ್ತರದ ಮರವನ್ನು ಹತ್ತಿ ನೋಡ್ತಾ ಇರುವಂತಹ ನೀನೇನು ಹೇಳ್ತಿ ಅಂತ ನಾನು ತಮಕಿಸ್ತಾ ಇದ್ದು. ಹೌದಲ್ಲ, ಕಾಡಿನಲ್ಲಿ ಏನೋ ಅಲ್ಲೋಲ ಕಲ್ಲೋಲವಾಗುತ್ತಾ ಉಂಟು. ಬರುತ್ತಿರುವಂತಹ ಸೇನೆ ಯಾರದು ಎಂಬುದನ್ನು ನೋಡುವುದಕ್ಕಾಗಿ ಎತ್ತರವಾದಂತಹ ಈ ಮರವೊಂದನ್ನು ಏರಿ ನೋಡುತ್ತೇನೆ. ನಾನು ನೋಡುತ್ತೇನೆ. ಅಣ್ಣ ನೋಡು, ಭರತ ರಾಜ್ಯ ನೋಡುತ್ತಾ ಇದ್ದ ಹಾಗೆ ಬರುತ್ತಿರುವ ಸೇನೆ ಯಾವುದು ಅಂತ ಸ್ಪಷ್ಟವಾಯಿತು. ಕೋವಿದಾರ ಧ್ವಜ ಮೇಲೆ ಕಾಣಿಸುತ್ತಾ ಇದೆ. ಅಂದ ಮೇಲೆ ಅಯೋಧ್ಯೆಯದ್ದೇ ಈ ಸೇನೆ ಎನ್ನುವುದು ಸ್ಪಷ್ಟ. ಬರುತ್ತಿರುವ ಭರತ ಬರುತ್ತಾ ಇದ್ದಾನೆ. ಅಣ್ಣ, ಆರಂಭ ಕಾಲಕ್ಕೆ ವನವಾಸಕ್ಕೆ ಹೊರಡುತ್ತಿರುವಂತಹ ಸಮಯಕ್ಕೆ ಯಾವ ಸಂದೇಹವನ್ನು ನಾವು ವ್ಯಕ್ತಪಡಿಸಿದ್ದೇನೋ ಅದೀಗ ಸ್ಪಷ್ಟವಾಗಿಯೇ ನಮ್ಮ ಕಣ್ಣೆದುರು ಬಿತ್ತರಗೊಳ್ಳುತ್ತಾ ಇದೆ. ಅಣ್ಣ, ರಾಜ್ಯ ತನ್ನ ಪಾಲಿಗೆ ಸಿಕ್ಕಿದೆ ಎನ್ನುವಂತಹ ಅಹಂಕಾರ. ಅಣ್ಣ ಕಾಡಿನಲ್ಲಿ ಇದ್ದಾನೆ. 14 ವರ್ಷ ಕಳೆದ ಮೇಲೂ ಅವ ಇಲ್ಲಿಗೆ ಬರುತ್ತಾನೆ, ಅಥವಾ ಕಾಡಿನಲ್ಲೇ ಇದ್ದರೂ ಅವನ ಉಪಟಳ ನಮಗೆ ತಪ್ಪಿದ್ದಲ್ಲ ಎನ್ನುವಂತಹ ಯೋಚನೆ ಅವನದ್ದು. ಬಂದಂತಹ ರಾಜ್ಯವನ್ನು ಸುರಕ್ಷಿತವಾಗಿ ಮಾಡುವುದಕ್ಕೆ ತನ್ನದಾಗಿ ಶಾಶ್ವತವಾಗಿ ತನ್ನದೇ ಅಧಿಕಾರ ಮುದ್ರೆಯನ್ನು ಸ್ಥಾಪಿಸುವುದಕ್ಕೆ ಈ ಹೊತ್ತು ಸೈನ್ಯ ಸಮೇತನಾಗಿ ಬರುತ್ತಾ ಇದ್ದಾನೆ. ಅಣ್ಣ, ಈ ಅಧಿಕಾರ ಎನ್ನುವುದು ಎಂಥವರನ್ನು ಬುದ್ಧಿಗೇಡು ಮಾಡುತ್ತದೆ ಎನ್ನುವುದು ಇದಕ್ಕೆ ಸ್ಪಷ್ಟವಾದಂತಹ ನಿದರ್ಶನ. ಅಣ್ಣ ಅಣ್ಣ ಅಂತ ಎಷ್ಟು ವಾತ್ಸಲ್ಯದಿಂದ ಪ್ರೀತಿಯಿಂದ ಭರತ ಕರೆಯುತ್ತಾ ಇದ್ದ. ಈ ಹೊತ್ತು ನೋಡು, ನಿನ್ನನ್ನು ಕಾಣಲೇಬೇಕು ಅಂತ ಉದ್ದೇಶದಿಂದ ಅವ ಬರುವುದಿದ್ದರೆ ಈ ಸೇನೆ ಯಾಕೆ ಬೇಕಿತ್ತು? ನಾವಿರುವುದು 3 ಜನ, ಅದರಲ್ಲಿ ಬಿಲ್ಲು ಹಿಡಿದವರು ನಾನು ನೀನು ಮಾತ್ರ ಎನ್ನುವುದನ್ನು ತಿಳಿದಿದ್ದಾನೆ. ಸೈನ್ಯ ಸಮೇತನಾಗಿ ನಮ್ಮನ್ನು ನಿಗ್ರಹಿಸಿ ತನಗೆ ಬಂದಂತಹ ರಾಜ್ಯವನ್ನು ನಿಷ್ಕಂಟಕವನ್ನಾಗಿ ಮಾಡಿಸುವುದು ಅವನ ಉದ್ದೇಶ.
ಅಣ್ಣ ನೀನು ಚಿಂತೆ ಮಾಡುವಂತಹ ಅಗತ್ಯ ಇಲ್ಲ. ಒಂದು ಅಪ್ಪಣೆಗಳು ಮಿಣಗಿರಿ ನೀವು ಗೆಡಿಸಿ ಬಿಡುವೆ ಕ್ಷಣದಿ ನಿನ್ನ ಕರುಣದಿ. ಅಣ್ಣ, ನಿನ್ನ ಸೇವೆಗಾಗಿಯೇ ನನ್ನ ಬದುಕನ್ನು ಮುಡಿಪಾಗಿಟ್ಟವನು. ನನ್ನ ಕ್ರಿಯಾಕರ್ಮಗಳೆಲ್ಲ ನಿನ್ನ ಕ್ಷೇಮದಲ್ಲಿಯೇ ಪರ್ಯಾವಸನವಾಗುತ್ತದೆ. ಅಣ್ಣ, ಅಂತಹ ನಾನು ಆ ಹೊತ್ತು ನಿನ್ನಲ್ಲಿ ವಾದಿಸಿದ್ದೆ. ನಾರು ಮಡಿಯನ್ನುಟ್ಟು ಅರಣ್ಯಕ್ಕೆ ಹೊರಡುವಂತಹ ಸಂದರ್ಭದಲ್ಲಿ ದುಷ್ಟಯಾದಂತಹ ಕೈಕೇಯಿಯ ಮಾತಿಗೆ ಬೆಲೆ ಕೊಡಬೇಡ. ನನ್ನ ತಂದೆಗೆ 60,000 ವರ್ಷಗಳು ಕಳೆದು ಹೋಗಿದೆ. 60 ವರ್ಷ ಕಳೆದ್ರೆ ಮುದಿತನ ಅರಳು ಮರಳು ಆಗುತ್ತದಂತೆ, ಇನ್ನು 60,000 ವರ್ಷ ಕಳೆದರೆ ಹೇಗಿದ್ದೀತು? ಅಂತಹ ತಂದೆಯನ್ನು ನಾನು ಸೆರೆಮನೆಯಲ್ಲಿ ಇಡುತ್ತೇನೆ ಎಂಬುದಾಗಿ ನಿನ್ನಲ್ಲಿ ವಾದಿಸಿದ್ದೆ. ನೀನು ನನ್ನಲ್ಲಿ ಹೇಳಿದೆ, ದೈವ ಬಲ ಪುರುಷ ಪ್ರಯತ್ನಕ್ಕಿಂತ ದೈವ ಬಲವೇ ಮೇಲು ತಮ್ಮ ಎಂಬುದಾಗಿ. ಅಣ್ಣ, ಈ ಹೊತ್ತು ನೀನು ತಡೆಯಬಾರದು. ನಾನು ಏರಿದಂತಹ ಮರ ನೇರಳೆಯ ಮರ, ತುಂಬ ನೇರಳೆಯ ಹಣ್ಣುಗಳಿವೆ. ಮೇಲೆ ಹೊತ್ತಿದ್ದು ನಾನು ಸಮಾಧಾನದಿಂದಲೇ ಹತ್ತಿದ್ದು. ಭರತ ಬರುತ್ತಾನೆ ಎನ್ನುವಂತಹ ಸೂಚನೆ ದೊರೆತಾಗ ನನ್ನ ನಡುಕಕ್ಕೆ ನೇರಳೆ ಹಣ್ಣುಗಳು ಉದುರಿದ್ದು ನೋಡಿದೀಯ. ಯಾವ ರೀತಿ ನೇರಳೆ ಹಣ್ಣುಗಳು ಉದುರಿದೆಯೋ ಆ ಭರತನ ಸೈನ್ಯವನ್ನು ನಮ್ಮದಾದರೇನು, ಭರತನ ಸೈನ್ಯ ಶತ್ರು ಸೈನ್ಯವೇ ಸರಿ, ಶತ್ರು ಸೈನ್ಯವನ್ನೆಲ್ಲ ನಿರ್ಮೂಲನೆ ಮಾಡಿ ಭರತ ಶತ್ರುಘ್ನರನ್ನು ದಮನ ಮಾಡಿ ನಿನಗೆ ರಾಜ್ಯವನ್ನು ನಾನು ಕೊಡಿಸುತ್ತೇನೆ. ನನ್ನ ಅಪ್ಪಣೆ ಕೊಡು, ಅಪ್ಪಣೆ ಕೊಡು. ಅಮ್ಮ ಲಕ್ಷ್ಮಣ, ಸುಮ್ಮಗಿರಪ್ಪ, ಸುಮ್ಮಗಿರು. ಭರತ ಬರುವ ಧರ್ಮವನ್ನು ಅರಿಯ ನೀನು ತಮ್ಮ. ಭರತ ಬರುವ ಧರ್ಮವನ್ನು ಅರಿಯ ನೀನು ಹೆಮ್ಮೆಗಾರನ ಗುಣದಿ ನಮ್ಮ ಸಹಜನು ತಮ್ಮ. ಈ ಮರವನ್ನು ಏರಿ ಬರುವ ಸೇನೆ ಭರತನದ್ದು ಅಂತ ನೀನು ದೃಢಪಡಿಸಿದ್ದಿ. ಯಾರು ಅವ? ನಮ್ಮ ಸಹಜ, ನಮ್ಮ ತಮ್ಮ. ನೀನು ಏನು ತಿಳಿದುಕೊಂಡಿದ್ದೀಯೋ ಅದಕ್ಕಿಂತಲೂ ಹೆಚ್ಚು ನಾನು ಅವನನ್ನು ತಿಳಿದುಕೊಂಡಿದ್ದೇನಪ್ಪ.
ಅವನಲ್ಲಿ ಅಂತಹ ದೌತ್ಯ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಒಂದೇ ರಕ್ತವನ್ನು ಹಂಚಿಕೊಂಡು ನಮ್ಮ ಜನನ ಆಗಿದೆ. ನನ್ನಲ್ಲಿದ್ದಂತಹ ಅತೀವವಾದಂತಹ ಪ್ರೀತಿ ಮಮತೆಯನ್ನು ನಾನು ತಿಳ್ಕೊಂಡಿದ್ದೇನೆ ಮಗು. ಅವ ಅಂಥವನಲ್ಲ. ಯಾವುದೋ ಒಂದು ಕನಸನ್ನು ಕಂಡುಕೊಂಡು ಈ ಕಡೆಗಾಗಿ ಆತ ಬರುತ್ತಿರಬೇಕು ಎನ್ನುವುದು ನನ್ನ ಭಾವನೆ. ನೀನು ಇದೆಯಲ್ಲ, ನಿನ್ನನ್ನು ಆಕ್ಷೇಪ ಮಾಡುವುದಲ್ಲ, ನೀನು ಬದಿಯಲ್ಲಿ ನಿಲ್ಲು. ಅವ ಬರುವಂತಹ ವೃತ್ತಾಂತವನ್ನೆಲ್ಲ ನೋಡು. ಮತ್ತೆ ಅನಿವಾರ್ಯ ಆದ್ರೆ ನಿನಗೆ ಕನಸನ್ನೇನು ಮಾಡ್ತೇವೆ. ಆವಾಗ ನೀನೀಗ ಹೇಳಿದಂಥ ರೌದ್ರಾವೇಶ ಉಂಟಲ್ಲ, ಅದೆಲ್ಲ ಅವಕಾಶ ಉಂಟು. ಅವ ನಮ್ಮ ತಮ್ಮ, ಅಂಥ ದುರ್ಬುದ್ಧಿ ಅವನಿಗೆ ಬರುವುದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಸುಮ್ಮಗಿರಪ್ಪ. ಆಗಲಿ ಆಗಲಿ ಎಂದು ತಮ್ಮೋಳು ಆಡುತ್ತಿರಲು ಬಂದು ಭರತ ರಥ ಬಂದಿಳಿದು ಎಂದು ತಮ್ಮೊಡಾಡುತ್ತಿರಲು ಬಂದು ಭರತ ರಥವಿಳಿದು ನಿಂದು ರಾಮಚಂದ್ರ ನಡಿಗೆ ಬಂದಿಸಿದನು. ನಿಂದು ರಾಮಚಂದ್ರ ನಡಿಗೆ ಬಂದಿಸಿದನು. ಅರಣ್ಯದಲ್ಲಿ ಅನತಿ ದೂರದಲ್ಲಿಯೇ ನಾನು ರಾಮ ಲಕ್ಷ್ಮಣರನ್ನು ಕಾಣ್ತಾ ಇದ್ದೇನೆ. ನನ್ನ ತಮ್ಮ ಲಕ್ಷ್ಮಣ ಎಂತಹ ಪುಣ್ಯವಂತ. ಅಣ್ಣನ ನೆರಳಿನ ಹಾಗೆ ಅಣ್ಣನ ಸೇವೆಯನ್ನು ಮಾಡುತ್ತಾ ಅಣ್ಣನಲ್ಲಿ ಏನೋ ಸಂಭಾಷಣೆಗೆ ತೊಡಗಿದ್ದಾನೆ. ಬಹುಶಃ ನಾನು ಬರುವುದನ್ನು ಕಂಡು ಸಂತಸದಿಂದ ಏನೋ ಹೇಳುವುದಕ್ಕೆ ತೊಡಗಿರಬೇಕು. ನನ್ನ ಅಣ್ಣ ತಮ್ಮಂದಿರಲ್ಲಿ ಎಷ್ಟೋ ದಿನಗಳಿಂದ ಅಣ್ಣನ ಮುಖ ನೋಡುವ ಯೋಗ ನನಗೆ ಲಭ್ಯವಾದದ್ದಿಲ್ಲ. ಕಾಡಿಗೆ ಬರುವ ಕಾಲಕ್ಕೆ ಕಾಲ್ನಡಿಗೆಯಿಂದಲೇ ಬಂದವ ಅಂತ ನಾವು ಕೇಳಿದ್ದೇವೆ. ಅವನನ್ನು ಕರೆತರುವುದಕ್ಕೆ ನಾನು ಬಂದ ಕ್ರಮ ಮಾತ್ರ ತೀರಾ ಭಿನ್ನವಾದ್ದಾಗಿದೆ. ರಥವನ್ನು ಏರಿ ಏನೂ ನೋವಾಗದ ಹಾಗೆ ವಿಜೃಂಭಣೆಯಿಂದ ಬಂದವ ನಾನು. ಸರ್ವತಾ ನನ್ನ ತಪ್ಪನ್ನು ಕ್ಷಮಿಸಲಾರ. ಈ ಕಾಲಕ್ಕೆ ನನಗೆ ಅಷ್ಟಾದರೂ ನೆನಪಾಯಿತಲ್ಲ, ತಕ್ಷಣ ರಥದಿಂದ ಇಳಿದಿದ್ದೇನೆ. ಮುಂದಿನ ಭಾಗವನ್ನಾದರೂ ನಾನು ಕಾಲ್ನಡಿಗೆಯಿಂದಲೇ ಕ್ರಮಿಸಬೇಕು. ನನ್ನ ಅಣ್ಣನಿಗಾಗಿ ನಾನಷ್ಟು ನೋವನ್ನು ಉಣ್ಣದೇ ಇದ್ರೆ ನಾನು ತಮ್ಮ ಅಂತ ಕರೆಯುವುದಕ್ಕೆ ಯೋಗ್ಯನಾಗ್ತೇನೆ. ಇದೇ ನೆಲದ ಕಲ್ಲು ಮುಳ್ಳುಗಳನ್ನು ಮೆಟ್ಟುತ್ತಾ ಮುಂದೆ ಮುಂದೆ ಸಾಗಿದವನಿದ್ದೇನೆ. ಅಣ್ಣನ ಸಮೀಪ ತಲುಪಿದ್ದೇನೆ. ಅಣ್ಣ ವಂದಿಸಿಕೊಂಡಿದ್ದೇನೆ. ಬಂದೆಯ ಬಂದೆಯ ತಮ್ಮ ಬಾ. ಬಂದೆಯ ವಂಶವಾದಿ ಚಂದ್ರ ಬಂದೆಯ 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 ವಂಶ ವಾರಿಧಿ ಚಂದ್ರ ನಾ ಬರುವಾಗ ನಿನ್ನೊಡನೆ ಎಂದುದಿಲ್ಲ. ನಾ ಬರುವಾಗ ನಿನ್ನೊಡನೆ ಎಂದುದಿಲ್ಲ ಎನ್ನುತ್ತ ಮನದಲ್ಲಿ ನೊಂದೆಯೇನೇ. ನಾ ಬರುವಾಗ ನಿನ್ನೊಡನೆ ಎಂದುದಿಲ್ಲ ಎನ್ನುತ್ತ ಮನದಲ್ಲಿ ನೊಂದೆಯೇನೇ. ತಮ್ಮ ಬಂದೆಯ
ಆ ಇದು ನನ್ನ ಈ ನೀಳವಾದಂತಹ ಕೈಗಳಿಂದ ನಿನ್ನನ್ನು ಬಿಗಿದಪ್ಪಿದ್ದೇನೆ ಮಗು. ಓ ನಿನ್ನ ನೆತ್ತಿಯನ್ನು ಆಘ್ರಾಣಿಸಿದ್ದೇನೆ. ಆ ನಿನ್ನನ್ನು ಮತ್ತು ಮತ್ತು ನೋಡಬೇಕು ಅಂತ ಅನ್ನಿಸ್ತದೆ ಮಗು. ಓ ಆ ಸಾಹೋದರ ಆ ಬೆಸುಗೆ ಇದನ್ನು ವರ್ಣಿಸುವುದಕ್ಕೆ ಅಸಾಧ್ಯವಾಗಿದೆ ಇವತ್ತು. ಆ ಚಂದ್ರನ ಷೋಡಶ ಕಲೆಗೆ ಕಂಡು ಸಮುದ್ರವು ಉಕ್ಕಿ ಉಕ್ಕಿ ಹಾರುತ್ತದೆ. ಅದು ಭರತ ಕಾಲ ಅಂತ ನಾವು ಹೇಳುತ್ತೇವೆ. ಸೂರ್ಯವಂಶದ ಈ ಸಮುದ್ರಕ್ಕೆ ನೀನು ಭರತಪ್ರಾಯನಾಗಿದ್ದಿ ಮಗು, ಭರತಪ್ರಾಯನಾಗಿ ನಿನ್ನ ಹೆಸರನ್ನು ಲೋಕಮುಖಕ್ಕೆ ಅನ್ವರ್ತನಾಡಿಬೇಡಿ. ಓ ಭರತ ಅಣ್ಣ ಬಂದೆಯ ಮನಸ್ಸಿನಲ್ಲಿ ಅಷ್ಟೊಂದು ನೊಂದುಕೊಂಡೆಯ? ಬಹಳ ಕಾಲಷ್ಟು ಸಹೋದರನನ್ನು ಬಿಟ್ಟಿರುವಾಗ ಇರಬೇಕಾದಂತಹ ಸನ್ನಿವೇಶ ಪ್ರಾಪ್ತವಾದಾಗ ಪರಸ್ಪರ ಹೇಳಿ ಬರುವುದು ಅಂತ ಒಂದು ವಾಡಿಕೆ ಇದೆ. ನಿನ್ನಲ್ಲಿ ಹೇಳಿ ಬರುವುದಕ್ಕೂ ವ್ಯವಧಾನ ಇಲ್ಲದಾಗಿ ಹೋಯಿತು ಮಗು. ನೀನು ಪುರದಲ್ಲೇ ಇಲ್ಲವಾಗಿ ಸರಿ ಮಾವನ ಮನೆಗೆ ಹೋಗಿ, ಇಲ್ಲವಾದರೆ ನಿನ್ನಲ್ಲಿ ಹೇಳಿ ಬರುತ್ತಿದ್ದೆ. ಸಮಯ ಸನ್ನಿವೇಶಗಳು ಅದಕ್ಕೆ ಒಪ್ಪಿಗೆ ಕೊಡಲಿಲ್ಲ. ಆದ್ದರಿಂದಲೇ ಆ ಸಂದರ್ಭೋಚಿತವಾಗಿ ಮಾಡಲೇಬೇಕಾದಂತಹ ಕರ್ತವ್ಯದ ಕಡೆಗೆ ನಾನು ಮನ ಮಾಡಿದೆ. ವನಾಂತರದೆಡೆಗೆ ಬಂದೆ. ನಿನ್ನಲ್ಲಿ ಹೇಳಲಿಲ್ಲ ಎನ್ನುವಂತಹ ಅಪರಾಧದಿಂದ ನೀನು ದುಃಖಿಸಬೇಡ ಮಗು. ಈಗಲಾದರೂ ಬಂದೆ ಅಲ್ಲ, ನೀನು ನನ್ನವರನ್ನೆಲ್ಲ ಕರೆತಂದು ನಿನ್ನ ಜೊತೆಗೆ ಬಂದಿದ್ದಿ ಎನ್ನುವುದನ್ನ ನಾನು ಅವರ ಬಗ್ಗೆ ಕ್ಷಮಾಚಾರವನ್ನು ತಿಳಿಸಬೇಕು. ಕೇಳುವುದು ಅಪರಾಧವಾಗ್ತದೆ. ಆದರೆ ನಮ್ಮಲ್ಲಿ ಸದಾ ಬೆಳಕು ಹಾಕುತ್ತಾ ಇದ್ದಂಥ ನಮ್ಮವರಿದ್ದಾರಲ್ಲ, ಅವರು ಕ್ಷೇಮವೇ ಅಂತ ನಾನು ಕೇಳಬಹುದೇ? ಕ್ಷೇಮವೇ ಕ್ಷೇಮವೇ ದಶರಥ ಪಿತಗೆ ಪರಿಣಾಮವೇ ಶತ್ರುಗೆ ಕ್ಷೇಮವೇ ಕ್ಷೇಮವೇ ದಶರಥ ಪಿತಗೆ ಪರಿಣಾಮವೇ ಶತ್ರುಗೆ ಮೊದಲಾದ ಮಹಾರಾಜಗಳಿಗೆ ಕುಶಲವೇ ಸೀಮೆಯೊಳಗೆ ಕ್ಷೇಮವೇ ದಶರಥ ಪಿತಗೆ ಪರಿಣಾಮವೇ ಶತ್ರುಗೆ ಮೊದಲಾದ ಪ್ರಜೆಗಳಿಗೆ ಕುಶಲವೇ ಸೀಮೆಯೊಳಗೆ ಕುಶಲವೇ ಸೀಮೆಯೊಳಗೆ ಕ್ಷೇಮವೇ ದಶರಥ ಪಿತಗೆ ಪರಿಣಾಮವೇ ಶತ್ರುಗೆ ಕ್ಷೇಮವೇ 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 ತಮ್ಮ ಭರತ, ಅಣ್ಣ ಆಟದಲ್ಲಿ ಊಟದಲ್ಲಿ ನನ್ನನ್ನೇ ರಾಮ 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 ಅಂತ ಕಂಡುಕೊಂಡಂತಹ ನಮ್ಮ ತೀರ್ಥರು ಕ್ಷೇಮವೇ ಅಲ್ಲ, ನಿನ್ನ ಸಹಪಾಠಿಯಾಗಿ ನಿನ್ನ ಅನುಜನಾಗಿ ವಿದ್ಯಾಭ್ಯಾಸಕ್ಕೆ ಹೋದಂತಹ ಶತ್ರುಘ್ನ ಅವನು ಸುಖಿಯೇ? ನಮ್ಮ ಪುರಜನರು ಪರಿಜನರು ಸದಾ ಕೈಂಕರ್ಯವನ್ನು ಮಾಡುತ್ತಿರುವಂತಹ ಭಕ್ತತ್ವ ಅವರೆಲ್ಲರೂ ಕ್ಷೇಮಿಗಳೇ? ಇಷ್ಟನ್ನೆಲ್ಲ ತಿಳಿಬೇಕು ಎನ್ನುವಂತಹ ಉತ್ಸುಕತೆ ನನ್ನನ್ನು ಕಾಡುತ್ತಾ ಉಂಟು ತಮ್ಮ. ಹೇಳ್ತೀಯ ಅಣ್ಣ? ತಮ್ಮ
ಅನೇಕ ವಿಚಾರಗಳನ್ನು ನನ್ನ ಮುಂದೆ ಇಟ್ಟೇನೆ. ನೀನು ಸಾಮಾನ್ಯದವಲ್ಲ, ಆಶ್ರಿತ ಪೋಷಣೆ. ಅಂಡಾಗ ಆಶ್ರಿತ ಕೋಶಕ್ಕೆ ನಿನ್ನ ಪಿತ ಕಳುಹಿದ ಮೇಲೆ ಅಂಡಾಗ ಅಣ್ಣಾಶ್ರಿತ ಪೋಷಕೇಳು ನಿನ್ನ ಪಿತ ಕಳುಹಿದ ಮೇಲೆ ಅನ್ನಪೂರ್ಣದೆಂದು ದಿನಗೆ ಇನ್ನು ನಾನು ಹೇಳಬೇಕೆ. ನಿನ್ನ ಪಿತ ಕಳುಹಿದ ಮೇಲೆ ಅನ್ನಪೂರ್ಣದೆಂದು ದಿನಗೆ ಇನ್ನು ನಾನು ಹೇಳಬೇಕೆ.